ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಆತ್ಮೀಯ ವೀಕ್ಷಕರಿಗೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ನಿಮ್ಮ ಮನೆಗೆ ಎಂದಾದರೂ ಕಪ್ಪೆ ಬಂದಿದೆಯೇ? ಹಾಗಾದರೆ ಈ ಮಾತನ್ನು ಚೆನ್ನಾಗಿ ಕೇಳಿ. ಕಪ್ಪೆ ಬರುವುದು ಶುಭವೋ ಅಶುಭವೋ? ಇಂದು ನಾನು ಹೇಳಲು ಹೊರಟಿರುವ ಈ ರಹಸ್ಯವು ನಿಮ್ಮ ಜೀವನವನ್ನೇ ಬದಲಿಸಬಹುದು. ಕಪ್ಪೆ ಮನೆಗೆ ಬಂದರೆ ಯಾವುದೋ ಒಂದು ಬದಲಾವಣೆ ಆಗುವುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಇಂದು ನಾವು ಪ್ರೇಮಾನಂದಜಿ ಮಹಾರಾಜ್ ಅವರ ಪ್ರವಚನದಿಂದ ಪ್ರೇರಿತವಾದ ಈ ವಿಷಯದ ಕುರಿತು ಮಾತನಾಡೋಣ ಬನ್ನಿ. ಸಾಮಾನ್ಯವಾಗಿ ಮನೆಯಲ್ಲಿ ಕಪ್ಪೆ ಓಡಾಡುತ್ತಿರುವುದನ್ನು ಕಂಡರೆ ನಮಗೆ ಆಘಾತವಾಗುತ್ತದೆ, ಭಯ ಪಡುತ್ತೇವೆ ಅಥವಾ ಅದನ್ನು ಹೊರಗೆ ಹಾಕುತ್ತೇವೆ. ಆದರೆ ಆ ಕಪ್ಪೆ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಯಾವುದಾದರೂ ಸಂದೇಶವನ್ನು ತಂದಿರಬಹುದೇ ಎಂದು ಎಂದಾದರೂ ಯೋಚಿಸಿದ್ದೀರಾ? ಪ್ರೇಮಾನಂದಜಿ ಮಹಾರಾಜ್ ಅವರು ಹೇಳುವಂತೆ, ಪ್ರಕೃತಿಯಲ್ಲಿನ ಯಾವುದೇ ಜೀವಿಯಾಗಿರಲಿ ಕಾರಣವಿಲ್ಲದೆ ಬರುವುದಿಲ್ಲ. ಪ್ರತಿಯೊಂದು ಜೀವಿಯು ಒಂದು ಶಕ್ತಿ, ರಹಸ್ಯ ಮತ್ತು ಸಂಕೇತವನ್ನು ಹೊತ್ತು ತರುತ್ತದೆ. ಇಂದು ನಾವು ಕಪ್ಪೆ ಮನೆಗೆ ಬರುವುದು ಶುಭವೋ ಅಶುಭವೋ ಎಂಬುದರ ಕುರಿತು ಮಾತನಾಡೋಣ. ಈ ಕಥೆಯನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮಗೊಂದು ಅದ್ಭುತವಾದ ಉಪಾಯವು ತಿಳಿಯಲಿದೆ. ಮೊದಲಿಗೆ ನೀವು ಕೂಡ ಮಾತೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಧರ್ಮಶಾಸ್ತ್ರಗಳಲ್ಲಿ ಕಪ್ಪೆ ನಮ್ಮ ಹಿಂದೂ ಶಾಸ್ತ್ರಗಳಾದ ಗರುಡ ಪುರಾಣ, ಶ್ರೀಮದ್ ಭಾಗವತ, ಸ್ಕಂದ ಪುರಾಣಗಳಂತ ಗ್ರಂಥಗಳಲ್ಲಿ ಕಪ್ಪೆಯನ್ನು ಕೀಳಾಗಿ ನೋಡಿಲ್ಲ. ಅಂದರೆ ಅದನ್ನು ಸಾಮಾನ್ಯ ಜೀವಿಯಾಗಿ ಅಥವಾ ಅಪವಿತ್ರವೆಂದು ಪರಿಗಣಿಸಿಲ್ಲ. ಕಪ್ಪೆಗೆ ಒಂದು ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಕಪ್ಪೆಯನ್ನು ಮಳೆಯ ದೇವರು, ಇಂದ್ರನಿಗೆ ಸಂಬಂಧಿಸಿದ ಜೀವಿಯಾಗಿ ನೋಡಲಾಗುತ್ತದೆ. ಮಳೆಗಾಲದಲ್ಲಿ ಕಪ್ಪೆ ದೇವತೆಗಳ ದೂತನಂತೆ ಕೆಲಸ ಮಾಡುತ್ತದೆ ಎಂದು ನಂಬುತ್ತಾರೆ. ಕಪ್ಪೆಯು ಮಳೆ, ಫಲವತ್ತತೆ ಮತ್ತು ಶಕ್ತಿಯ ಸಂಕೇತವಾಗಿದೆ. ಬದುಕಲು ನೀರು ಎಷ್ಟು ಮುಖ್ಯವೋ ಹಾಗೆ ಬೆಳೆಗಳ ಸಮೃದ್ಧಿಗೆ, ಶಕ್ತಿಯ ಜಾಗರಣೆಗೆ ಮತ್ತು ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸಲು ಕಪ್ಪೆಯು ಒಂದು ಚಿಹ್ನೆಯಾಗಿದೆ. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಪ್ರೇಮಾನಂದಜಿ ಮಹಾರಾಜ್ ಅವರು ಹೇಳುವುದೇನೆಂದರೆ, ಕಪ್ಪೆ ಮನೆಗೆ ಬಂದಾಗ ಅದು ಕೇವಲ ಸುಮ್ಮನೆ ಬರುವುದಿಲ್ಲ, ಬದಲಾಗಿ ಒಂದು ಸಂಕೇತವನ್ನು ತರುತ್ತದೆ. ಶಕ್ತಿಯ ಸಮತೋಲನ. ಕಪ್ಪೆಯ ಆಗಮನವು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಸಮತೋಲನದಲ್ಲಿದೆ ಎಂದು ಸೂಚಿಸುತ್ತದೆ. ಅಂದರೆ ನಿಮ್ಮ ಮನೆಯಲ್ಲಿ ಉತ್ತಮ ಕಂಪನಗಳಿವೆ, ಮೀನ್ಸ್ ಗುಡ್ ವೈಬ್ಸ್, ಮತ್ತು ನೀವು ಮಾಡುತ್ತಿರುವ ಪೂಜೆ ಹಾಗೂ ಭಕ್ತಿ ಸರಿಯಾದ ಮಾರ್ಗದಲ್ಲಿದೆ ಎಂದರ್ಥ. ಕಪ್ಪೆಯ ಆಗಮನವು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಬದಲಾವಣೆ ಅಥವಾ ಪರಿವರ್ತನೆ ಬರಲಿದೆ ಎಂಬುದರ ದೈವಿಕ ಸಂಕೇತವಾಗಿದೆ. ಉದಾಹರಣೆಗೆ, ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿದೆ ಅಥವಾ ನೀವು ಆಧ್ಯಾತ್ಮಿಕವಾಗಿ ಇನ್ನಷ್ಟು ಬೆಳೆಯಲಿದ್ದೀರಿ ಎಂದು ಇದು ಸೂಚಿಸುತ್ತದೆ. ಕಪ್ಪೆ ಆಧ್ಯಾತ್ಮಿಕ ಶಕ್ತಿ. ಮನೆಯಲ್ಲಿ ಕಪ್ಪೆ ಕಾಣಿಸಿಕೊಂಡರೆ ಅದರ ಅರ್ಥವೇನು? ಪ್ರೇಮಾನಂದಜಿ ಮಹಾರಾಜ್ ಹೇಳುವಂತೆ, ಕಪ್ಪೆ ಹೆಚ್ಚಾಗಿ ಪೂಜಾ ಕೋಣೆ, ತುಳಸಿ ಗಿಡದ ಬಳಿ ಅಥವಾ ದೀಪವಿರುವ ಜಾಗದಲ್ಲಿ ಕುಳಿತುಕೊಳ್ಳುತ್ತದೆ. ಏಕೆಂದರೆ ಈ ಸ್ಥಳಗಳು ಶಕ್ತಿ ಕೇಂದ್ರಗಳಾಗಿರುತ್ತವೆ. ಅಂದರೆ ಇಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ. ಕಪ್ಪೆ ಕೇವಲ ನೀರಿರುವ ಕಡೆ ಮಾತ್ರವಲ್ಲ, ಸಕಾರಾತ್ಮಕ ಶಕ್ತಿ ಇರುವ ಕಡೆಗೂ ಆಕರ್ಷಿತವಾಗುತ್ತದೆ. ಏಕೆಂದರೆ ಅದು ಆ ಶಕ್ತಿಯನ್ನು ಗುರುತಿಸುತ್ತದೆ. ಇದರ ಅರ್ಥ, ಮನೆಯಲ್ಲಿ ಕಪ್ಪೆ ತಿರುಗಾಡುತ್ತಿರುವುದು ಕಂಡರೆ ನೀವು ಮಾಡುತ್ತಿರುವ ಪೂಜೆ, ಭಕ್ತಿ ಭಗವಂತನಿಗೆ ತಲುಪಿದೆ ಮತ್ತು ನಿಮ್ಮ ಮನೆಗೆ ಯಾವುದು ದೈವಿಕ ಶಕ್ತಿ ಪ್ರವೇಶಿಸುತ್ತಿದೆ ಎಂಬುದರ ಸಂಕೇತವಾಗಿದೆ. ಒಂದು ವೇಳೆ ಕಪ್ಪೆ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದರೆ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿಯ ದ್ವಾರ ತೆರೆಯುತ್ತಿದೆ, ಅಂದರೆ ದೇವರ ಆಶೀರ್ವಾದವು ಹೆಚ್ಚಾಗಿ ಲಭಿಸಲಿದೆ ಎಂದರ್ಥ. ಉದಾಹರಣೆಗೆ, ಒಂದು ಮನೆಯ ಪೂಜಾ ಕೋಣೆಯಲ್ಲಿ ಕಪ್ಪೆ ಕುಳಿತಿದ್ದರೆ ನೀವು ಮಾಡುವ ಪೂಜೆಗಳು ದೇವರಿಗೆ ತಲುಪುತ್ತಿವೆ ಮತ್ತು ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಸಿದೆ. ಅದು ಶ್ರೀ ಮಾತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತಿದೆ ಎಂಬುದರ ಸೂಚನೆಯಾಗಿದೆ. ಕಪ್ಪೆಯನ್ನು ನೋಡಿ ಭಯಪಟ್ಟು ಹೊರಗೆ ಹಾಕುವ ಬದಲು ಅದನ್ನು ಒಂದು ಸಂದೇಶವೆಂದು ಗುರುತಿಸಬೇಕು. ಇದು ನಿಮ್ಮ ಮನೆಯಲ್ಲಿ ಶಕ್ತಿಯ ಸಮತೋಲನವಿದೆ ಮತ್ತು
ಮತ್ತು ನಿಮ್ಮ ಭಕ್ತಿ ಸರಿಯಾದ ದಾರಿಯಲ್ಲಿದೆ ಎಂದು ಹೇಳುತ್ತದೆ. ಆದರೆ ಕಪ್ಪೆ ಎಲ್ಲಿ ಮತ್ತು ಹೇಗೆ ಕಾಣಿಸಿಕೊಳ್ಳುತ್ತದೆ ಎಂಬುದರ ಮೇಲೆ ಅದು ಶುಭವೋ ಅಥವಾ ಅಶುಭವೋ ಎಂದು ಅರ್ಥ ಮಾಡಿಕೊಳ್ಳಬೇಕು. ಹಿಂದೆ ಒಬ್ಬ ಮಹಿಳೆ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಳು. ಒಂದು ದಿನ ತುಳಸಿ ಗಿಡದ ಬಳಿ ಕಪ್ಪೆ ಕುಳಿತಿರುವುದನ್ನು ನೋಡಿದಳು. ಅವಳಿಗೆ ಭಯವಾಗಿ ಅಂದು ತುಳಸಿಗೆ ನೀರು ಹಾಕಲಿಲ್ಲ, ಪೂಜೆಯನ್ನು ಸಹ ಸರಿಯಾಗಿ ಮಾಡಲಿಲ್ಲ. ಮರುದಿನ ಅವಳ ಅಂಗಡಿಯಲ್ಲಿ ವ್ಯಾಪಾರ ತೀವ್ರವಾಗಿ ಕಡಿಮೆಯಾಗಿ ನಷ್ಟವಾಯಿತು. ಫ್ರೆಂಡ್ಸ್, ಈ ಕಥೆಯಿಂದ ನಾವು ಏನು ಅರ್ಥ ಮಾಡಿಕೊಳ್ಳಬೇಕೆಂದರೆ, ನಂಬರ್ 1, ಆ ಕಪ್ಪೆಯ ಆಗಮನ ಶ್ರೀ ಲಕ್ಷ್ಮೀ ದೇವಿಯ ಪರೀಕ್ಷೆಯಾಗಿರಬಹುದು. ಕಪ್ಪೆಯನ್ನು ನೋಡಿ ಹೆದರಿದ ಆ ಮಹಿಳೆ ತನ್ನ ದೈನಂದಿನ ಪೂಜೆ ಮತ್ತು ತುಳಸಿಗೆ ನೀರು ಹಾಕುವುದನ್ನು ನಿಲ್ಲಿಸಿದಳು. ಇದರಿಂದಾಗಿ ಅವಳಿಗೆ ಧನ ನಷ್ಟವಾಯಿತು. ಇಲ್ಲಿ ಕಪ್ಪೆ ಬರುವುದೆಂದರೆ ಮಾತೆ ಲಕ್ಷ್ಮೀ ದೇವಿ ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾಳೆ ಎಂದರ್ಥ. ನೀವು ನಿಜವಾಗಿಯೂ ಭಕ್ತಿ ಮತ್ತು ಶ್ರದ್ಧೆಯಿಂದ ಜೀವಿದ್ದೀರಾ ಅಥವಾ ಕೇವಲ ಹೆಸರಿಗಾಗಿ ಪೂಜೆ ಮಾಡುತ್ತಿದ್ದೀರಾ ಎಂದು ಲಕ್ಷ್ಮೀ ದೇವಿ ನೋಡುತ್ತಿದ್ದಾಳೆ. ನಂಬರ್ 2, ಭಕ್ತಿ ಮತ್ತು ಶ್ರದ್ಧೆ ಮುಖ್ಯ. ಕಪ್ಪೆಯನ್ನು ನೋಡಿ ಹೆದರಿ ಪೂಜೆ ನಿಲ್ಲಿಸುವುದಕ್ಕಿಂತ ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡುತ್ತಾ ಹೋದರೆ ಲಕ್ಷ್ಮೀ ದೇವಿ ನಿಮಗೆ ಆಶೀರ್ವಾದ ನೀಡುತ್ತಾಳೆ. ಕಪ್ಪೆಯ ಆಗಮನ ಒಂದು ಸಂದೇಶ. ನಿಮ್ಮ ಭಕ್ತಿಯನ್ನು ಮುಂದುವರಿಸಿ, ಆಗ ನಿಮಗೆ ಧನ ಮತ್ತು ಸುಖ ಬರುತ್ತದೆ. ನಂಬರ್ 3, ಕಪ್ಪೆ ಎಲ್ಲಿ ಕಾಣಿಸಿದರೆ ಶುಭ? ಕಪ್ಪೆ ತುಳಸಿ ಗಿಡದ ಬಳಿ, ಅಡುಗೆ ಮನೆಯಲ್ಲಿ ಅಥವಾ ಮನೆಯ ಮುಖ್ಯ ದ್ವಾರದ ಬಳಿ ಕಾಣಿಸಿಕೊಂಡರೆ ಅದು ಶುಭ ಸಂಕೇತ. ಇದರ ಅರ್ಥ ಧನ ಲಾಭ, ಹಣ ಬರಬಹುದು, ಸುಖ, ಕುಟುಂಬದಲ್ಲಿ ಸಂತೋಷ, ಸಕಾರಾತ್ಮಕ ಶಕ್ತಿ, ಮನೆಯಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತದೆ. ಕಪ್ಪೆಯನ್ನು ನೋಡಿ ಚೀ ಎಂದು ಹೊರಗೆ ಹಾಕುವ ಬದಲು ಅದನ್ನು ಮಾತೆ ಲಕ್ಷ್ಮಿ ಕಳುಹಿಸಿದ ಸಂದೇಶವೆಂದು ಗುರುತಿಸಬೇಕು. ಕಪ್ಪೆ, ತುಳಸಿ, ಅಡುಗೆ ಮನೆ, ಮನೆಯ ದ್ವಾರದಂತಹ ಶುಭ ಸ್ಥಳಗಳಲ್ಲಿ ಕಂಡರೆ ಅದು ನಿಮಗೆ ಧನ ಮತ್ತು ಸುಖವನ್ನು ತರುತ್ತದೆ ಎಂಬುದರ ಸೂಚನೆಯಾಗಿದೆ. ಆದರೆ ನೀವು ಭಯಪಟ್ಟು ಭಕ್ತಿಯನ್ನು ಬಿಟ್ಟರೆ ಲಕ್ಷ್ಮೀ ದೇವಿಯ ಕೃಪೆಯನ್ನು ಕಳೆದುಕೊಳ್ಳಬಹುದು. ನಿಮ್ಮ ಮನೆಯ ತುಳಸಿ ಗಿಡದ ಬಳಿ ಕಪ್ಪೆ ಕುಳಿತಿದೆ ಎಂದುಕೊಳ್ಳಿ. ಅದನ್ನು ನೋಡಿ ಭಯಪಟ್ಟು ಓ ಇದು ಅಪಶಕುನ ಎಂದು ತುಳಸಿ ಪೂಜೆಯನ್ನು ನಿಲ್ಲಿಸಿದರೆ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕಳೆದುಕೊಳ್ಳಬಹುದು. ಬದಲಿಗೆ ಅರೆ ಲಕ್ಷ್ಮೀ ದೇವಿ ಸಂದೇಶ ಕಳುಹಿಸಿದ್ದಾಳೆ, ನನ್ನ ಭಕ್ತಿಯನ್ನು ಮುಂದುವರಿಸಬೇಕು ಎಂದು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ನಿಮಗೆ ಹಣ ಮತ್ತು ಸಂತೋಷ ದೊರೆಯುತ್ತದೆ. ಕಪ್ಪೆಯ ಆಗಮನ ಅಶುಭವಾಗುವುದು ಯಾವಾಗ? ಕಪ್ಪೆ ಪದೇ ಪದೇ ಸಾಯುತ್ತಿದ್ದರೆ ಅಥವಾ ಕೊಳಕು ನೀರಿನಲ್ಲಿ ಓಡಾಡುತ್ತಾ ಮನೆಯಲ್ಲಿ ನೊಣಗಳು ಮತ್ತು ದುರ್ವಾಸನೆಯ ನಡುವೆ ಕಾಣಿಸಿಕೊಂಡರೆ ಅದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡುತ್ತದೆ ಎಂದು ಸೂಚಿಸುತ್ತದೆ. ಇಂತಹ ಸಮಯದಲ್ಲಿ ಮನೆಯನ್ನು ಗಂಗಾ ಜಲದಿಂದ ಶುದ್ಧಿ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿ. ಕಪ್ಪೆಯ ಸಂಕೇತಗಳು ಮತ್ತು ಅವುಗಳ ಅರ್ಥ. ಪೂಜಾ ಕೋಣೆಯಲ್ಲಿ ಕಪ್ಪೆ ಇದ್ದರೆ ನಿಮ್ಮ ಭಕ್ತಿ ದೇವರಿಗೆ ತಲುಪುತ್ತಿದೆ, ನೀವು ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿದ್ದೀರಿ. ತುಳಸಿ ಬಳಿಯ ಕಪ್ಪೆ ಲಕ್ಷ್ಮೀ ದೇವಿಯ ಆಶೀರ್ವಾದ, ಹಣ ಮತ್ತು ಸುಖ ಬರಲಿದೆ ಎಂದರ್ಥ. ಕಪ್ಪೆಯ ಶಬ್ದ ಒಳ್ಳೆಯ ಸುದ್ದಿ ಅಥವಾ ಮನೆಗೆ ಅತಿಥಿಗಳ ಆಗಮನ. ಕಪ್ಪೆ ಪದೇ ಪದೇ ಕಾಣಿಸುತ್ತಿದ್ದರೆ ದೇವರು ನಿಮ್ಮನ್ನು ಯಾವಾಗಲೂ ಗಮನಿಸುತ್ತಿದ್ದಾನೆ, ನಿಮ್ಮ ಭಕ್ತಿ ಸರಿಯಾದ ದಾರಿಯಲ್ಲಿದೆ ಎಂದರ್ಥ. ಸತ್ತ ಕಪ್ಪೆ ಕಾಣಿಸಿಕೊಂಡರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ವಾಸ್ತು ದೋಷವಿದೆ ಎಂಬ ಎಚ್ಚರಿಕೆ. ಮಹಾರಾಜರು ಹೇಳುತ್ತಾರೆ, ಈಶ್ವರನು ನೇರವಾಗಿ ಮಾತನಾಡುವುದಿಲ್ಲ, ಪ್ರಕೃತಿಯ ಮೂಲಕ ಸಂದೇಶವನ್ನು ಕಳಿಸುತ್ತಾನೆ ಎಂದು. ಫ್ರೆಂಡ್ಸ್, ಮನೆಯಲ್ಲಿ ಕಪ್ಪೆ ಕಾಣಿಸಿಕೊಂಡಾಗ ಈ ಸುಲಭ ಮತ್ತು ಶಕ್ತಿಶಾಲಿಯಾದ ಉಪಾಯವನ್ನು ಮಾಡಿ. ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ, ಅದರಲ್ಲಿ ಹಸುವಿನ ತುಪ್ಪ ಮತ್ತು 2 ಲವಂಗಗಳನ್ನು ಹಾಕಿ ಓಂ ಲಕ್ಷ್ಮೀ ನಮಃ ಮಂತ್ರವನ್ನು ಹೇಳುತ್ತಾ ದೀಪವನ್ನು ಹಚ್ಚಿ ದೀಪವನ್ನು ಮನೆಯ ಮುಖ್ಯ ದ್ವಾರದ ಬಳಿ 7 ನಿಮಿಷಗಳ ಕಾಲ ಇಟ್ಟು ನಂತರ ತುಳಸಿ ಗಿಡದ ಬಳಿ ಇಡಿ. ಹೇ ಭಗವಂತ, ನೀನು ಕಳುಹಿಸಿದ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಭಕ್ತಿಯನ್ನು ನೀಡು ಎಂದು ಪ್ರಾರ್ಥಿಸಿ. ಕಪ್ಪೆ ಕೇವಲ ಒಂದು ಜೀವಿ ಅಲ್ಲ, ಅದು ಒಂದು ಸಂದೇಶ, ಎಚ್ಚರಿಕೆ ಮತ್ತು ಆಶೀರ್ವಾದವೂ ಸಹ. ಅದನ್ನು ಗುರುತಿಸಿ, ಅರ್ಥ ಮಾಡಿಕೊಳ್ಳಿ ಮತ್ತು ಗೌರವಿಸಿ. ಫ್ರೆಂಡ್ಸ್, ಈ ಕಥೆ ನಿಮಗೆ ಹೇಗೆ ಅನಿಸಿತು? ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಸಪೋರ್ಟ್ ಮಾಡಿ. ಧನ್ಯವಾದಗಳು.